ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ನನ್ನ ಲಾಗ್ ನೋಡೋರು ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ದಾಸವಾಳ ಹೂವಿನ ಗಿಡ. ಇದು ನೋಡ್ರಿ ಮಗ್ಗಿದೆ. ಇದೆಲ್ಲ ಹಳ್ಳಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಅಂತಂದು ಬಾಳೆ ಗಿಡ ಹಾಕೀವಿ. ಹಬ್ಬಗಳಿಗೆಲ್ಲ ಬಾಳೆಕಾಯಿ ನಾವು ಆಲ್ರೆಡಿ ಇಲ್ಲೇ ಯೂಸ್ ಮಾಡೋದು. ನೋಡ್ರಿ ಇವೆಲ್ಲ ಹೂವಿನ ಗಿಡ. ನೋಡ್ರಿ ಒಂದು ಬಾಳೆಕಾಯಿ ಬಂದಿದೆ, ತೋರಿಸ್ತೀನಿ ವಿಡಿಯೋದಾಗೆ. ನೋಡ್ರಿ ಇಲ್ಲಿದೆ ಬಾಳೆಕಾಯಿ ವಿಡಿಯೋ. ನೋಡ್ರಿ ಅದು ಸರಿ ಕಾಣಿಸ್ತಿಲ್ಲ, ಗೊನೆ ಅದು ಆ ಕಡೆ ಸರ್ಕೊಂಬಿಟ್ಟೈತೆ. ಇದೆಲ್ಲ ಬಾಳೆ ಗಿಡ. ಹಾಗೆ ಸ್ವಲ್ಪ ಕಬ್ಬು ಹಾಕ್ಬಿಟ್ಟಿವಿ. ನೋಡ್ರಿ ಇದು ಕಬ್ಬು. ಹಾಗೆ ಇವೆಲ್ಲ ಹೂವಿನ ಗಿಡಗಳು, ಹಾಗೆ ಯೂಸ್ ಆಗಲಿ ಅಂತಂದು ಹೂವಿನ ಗಿಡ ಹಾಕ್ಬಿಟ್ಟಿವಿ. ಇದೆಲ್ಲ ಪೂಜೆಯಲ್ಲಿ ನಮ್ಮ ಮನೆಯಲ್ಲಿ ಶುಕ್ರವಾರ ಶನಿವಾರ ಮಾಡ್ತೀವಲ್ಲ, ಹಾಗಾಗಿ ಪೂಜೆ ಮಾಡೋಕ್ಕೋಸ್ಕರ ಹೂವಿನ ಗಿಡ ಹಾಕೀವಿ. ಇದೆಲ್ಲ ಮಲ್ಲಿಗೆ ಗಿಡ. ಇದೆಲ್ಲ ಮಲ್ಲಿಗೆ ಹೂ ಬಿಡ್ತೈತೆ. ದಿನ ಬೆಳಗ್ಗೆ ಟೈಮ್ ಕಿತ್ಕೊಂಡು ಹೂವು ಕಟ್ಕೊಂಡು ಮುಟ್ಕೊಂತೀವಿ. ಇದು ಅಷ್ಟು ಮಲ್ಲಿಗೆ ಗಿಡ. ಇದೆಲ್ಲ ಮಲ್ಲಿಗೆ ಗಿಡ. ಇದು ಇನ್ನೊಂದು ಥರ ಮಲ್ಲಿಗೆ ಹೂವಿನ ಗಿಡ. ನೋಡ್ರಿ ಇದು ಹೂವು ಇಲ್ಲೆಲ್ಲೂ ಇಲ್ಲಿದೆ ನೋಡ್ರಿ. ನೋಡ್ರಿ ಈ ಥರ ಕಾಣುತ್ತೆ. ಹೂವು ಎಷ್ಟು ಚೆನ್ನಾಗಿ ಬಿಡ್ತೈತೆ, ಘಮ ಘಮ ಅನ್ನುತ್ತೆ ಮುಟ್ಕೊಂಡ್ರೆ. ಹಾಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಬಸವಂಪಾದ ಹೂವಿನ ಗಿಡ ಹಾಕ್ಕೊಂಡಿವಿ, ಇದನ್ನು ಯೂಸ್ ಮಾಡೋಕ್ಕೆ. ಹಾಗೆ ಪೂಜೆ ಮಾಡೋಕ್ಕೋಸ್ಕರ ಹಾಕ್ಕೊಂಡಿವಿ. ಇದು ಕಾಮಕಸ್ರಿ ಗಿಡ ಅಂತ. ಇದು ಸಿಕ್ಕಾಬಿಟ್ಟೆ ಘಮ ಘಮ ಅನ್ನುತ್ತೆ, ಹಾಗಾಗಿ ಆಂಜನೇಯಗೆ ತುಂಬ ಇಷ್ಟವಾದ್ದು. ಹಾಗೆ ಇಲ್ಲೆಲ್ಲ ಹೂವಿನ ಗಿಡ ಹಾಕ್ಕೊಂಡಿವಿ. ಇದರಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಹೂವು ಕಿತ್ಕೊಂಡ್ಬಿಟ್ಟಿವಲೆ, ಖಾಲಿಯಾಗಿದ್ದಾವೆ. ಬೆಳಗ್ಗೆ ಟೈಮುಳೆ ಚೆನ್ನಾಗಿ ಬಿಡ್ತವೆ. ನೋಡ್ರಿ ಇಲ್ಲೆಲ್ಲ ಬಿಟ್ಟಿದ್ದ ಹೂವುಗಳು. ಎಲ್ಲರೂ ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.